ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ನಮ್ಮ ರೋಟರಿ ಸಂಸ್ಥೆಯಿಂದ ಏನು ಡೆಸ್ಕ್ ವಿಸ್ತರಣಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಬಹಳ ಸಂತೋಷದ ವಿಚಾರ. ಯಾಕಂದ್ರೆ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ನಿರ್ದೇಶಕರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಾಗಣ್ಣವರೇ, ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ, ನಮ್ಮ ಶಂಕರ್ ಅವರೇ, ಅದೇ ರೀತಿ ನಮ್ಮ ರೋಟರಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರೆಡ್ಡಣ್ಣವರೇ, ನಮ್ಮ ಪ್ರಭಾಕರ್ ಅವರೇ, ಅತ್ಪಲ್ ರೆಡ್ಡಣ್ಣವರೇ, ಎಲ್ಲ ನಮ್ಮ ಈ ಭಾಗದ ಮುಖಂಡರೆಲ್ಲರೂ ಇಲ್ಲಿ ಈ ಒಂದು ವೇದಿಕೆಯನ್ನ ಹಂಚ್ಕೊಂಡಿದ್ದಾರೆ. ಇವತ್ತಿನ ದಿನ ಈಗಾಗಲೇ ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ. ನಮ್ಗೆ ಇದು ರಾಜಕೀಯ ಭಾಷಣ ಅಂದ್ರೇನೆ ಸ್ವಲ್ಪ ಚೆನ್ನಾಗಿ ಮಾತಾಡ್ಲಿಕ್ಕೆ ಆಗೋದು. ಇದೆಲ್ಲ ಮಾಮೂಲಿ ಮಕ್ಕಳ ವಿಚಾರ ಬಂದಾಗ ಬಹುಶಃ ಇವತ್ತಿನ ದಿನ ನಮ್ಗೆ ಆವಾಗ್ಲೇ ನಮ್ ಇವ್ರು ಹೇಳ್ತಾ ಇದ್ರು, ಎಷ್ಟನ್ನು ಶಾಲೆಗಳು 94,000. ಈ ಸರ್ಕಾರ ಇದ್ರೆ 94 ಅಲ್ಲ, ಇದು 2ರಷ್ಟು ಆಗೋಗ್ತದೆ ಸ್ವಲ್ಪ ದಿನಗಳಲ್ಲಿ. ಯಾಕಂದ್ರೆ ನಾನು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ, ಮುಂದಿನ ದಿನದ ಒಂದು ಭವಿಷ್ಯತ್ತನ್ನು ಹೇಳ್ತಾ ಇದ್ದೀವಿ. ಬಹುಶಃ ಯಾವುದೇ ಸರ್ಕಾರ ಇದ್ರೂ ಜನರಿಗೆ ಸ್ಪಂದಿಸುವಂತ ಸರ್ಕಾರ ಇದ್ರೆ ಒಳ್ಳೆ ರೀತಿಯಲ್ಲಿ ಮುಂದುವರಿಯುತ್ತದೆ. ರಾಜ್ಯ ಆಗಿರ್ಬೋದು, ದೇಶ ಆಗಿರ್ಬೋದು. ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ, ಪಾಪ ಈಗ ಮಕ್ಕಳು ಸ್ಕಾಲರ್ಶಿಪ್ ಕೊಡ್ತಾ ಇದ್ರು, ಈಗ ಸ್ಕಾಲರ್ಶಿಪ್ಪು ಇಲ್ಲ. ಇನ್ನೇನು ಉದ್ಧಾರ ಮಾಡೋದಿವ್ರು ಪಾಪ? ಅಲ್ಲ, ಮಕ್ಕಳು ಎಷ್ಟೋ ಜನ ಬಡವರು ಅದನ್ನ ನಂಬಿಕೊಂಡು ಪಾಪ ಓದುವಂತ ಮಕ್ಕಳು ಸುಮಾರು ಜನ ಇದ್ದಾರೆ. ಗಡಿ ಭಾಗದಲ್ಲಿ ಬೇರೆ ಸ್ಕಾಲರ್ಶಿಪ್ ನಿಲ್ಲಿಸ್ಬಿಟ್ರು. ಇನ್ ಯಾವುದೋ ಒಂದು ಈಗ ರೋಟರಿ ಸಂಸ್ಥೆ, ಇಂಥ ಒಂದು ಸಂಸ್ಥೆಗಳಿಂದ ಏನಾದ್ರು ಅನುಕೂಲ ಆಗತ್ತೆ ಅಂತಂದ್ರೆ ಬಹುಶಃ ಇದಕ್ಕೆ ಕೆಲವರು ನಮ್ಮ ನಾಯಕರು ಒತ್ತು ಕೊಟ್ಟು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಆದ್ರೂ ಸ್ವಲ್ಪ ಮಕ್ಕಳು ಇಲ್ಲ ಪೋಷಕರು ಸ್ವಲ್ಪ ಎಚ್ಚೆತ್ತು ಮುಂದಿನ ಒಂದು ಪೀಳಿಗೆಯನ್ನ ಮುಂದುವರಿಸ್ಕೊಂಡು ಹೋಗ್ಲಿ ಅಂತ. ಈಗ ಸಿಟಿಗಳಲ್ಲಿ ನಾವು ಮಕ್ಕಳನ್ನ ಸೇರಿಸ್ಬೇಕಂದ್ರೆ ತುಂಬಾ ಖರ್ಚು ಬರುತ್ತೆ. ಕೂಲಿ ಮಾಡಿ ಇವತ್ತಿನ ದಿನ ಪೋಷಕರು ಎಷ್ಟೋ ಜನ ಮಕ್ಕಳನ್ನ ಓದಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ಎಲ್ಲಿ ತನಕ ಆಗತ್ತೆ? ಈಗ ಏನಾಗ್ಬಿಟ್ಟಿದ್ರೆ ಕಾಂಪಿಟೇಷನ್ ಜಾಸ್ತಿ. ಮಕ್ಕಳು ಓದ್ತಾ ಇದ್ರೆ ಓದ್ಬೇಕು ಅಂತಂದ್ರೆ ಕಾಂಪಿಟೇಷನ್ ತಗೊಂಡಾಗ ಬಹುಶಃ ಆಮೇಲೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟುವಂತ ಒಂದು ವ್ಯವಸ್ಥೆ ಆಗ್ತಾ ಇದೆ. ಒಬ್ಬರಿಗಿಂತ ಒಬ್ರು 99%, 100%, 98 ಮೇಲೆ ಬಂದ್ರೆ ಮೋಸ್ಟ್ಲಿ ಈಗ ಫ್ರೀ ಸೀಟ್ ಸಿಗಂತದ್ದು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ಬಹುಶಃ ಇದಕ್ಕೆಲ್ಲ ಸರ್ಕಾರನೂ ಸಹ ಕಾರಣ ಅಂತಲೂ ಸಹ ಇವತ್ತಿನ ದಿನ ಮೊನ್ನೆ ಯಾವ್ದೋ ಈಗ ಪೇಪರ್ ಲೀಕ್ ಆಗೋದು, ಪಾಪ ಅದ್ಯಾವ್ದೋ ಒಬ್ಬ ಹುಡುಗಿ ಮೊನ್ನೆ ಸತ್ತು ನೇಣ ಹಾಕೊಂಡು ಹೋಗ್ಬಿಟ್ರು. ಸುಮಾರು ಜನ ಹೋಗ್ಬಿಟ್ರು. ಏನಾಗತ್ತೆ ಪರಿಸ್ಥಿತಿ ಅಂತಂದ್ರೆ, ಈಗ ಓದೋರು ಒಂದೇ ರೀತಿ, ಓದದೇ ಇರೋರು ಒಂದೇ. ಆ ಒಂದು ಅವ್ರ ಜಿಗುಪ್ಸೆಯಿಂದ ಸುಮಾರು ಜನ ಮಕ್ಕಳು ಪಾಪ ಸೂಸೈಡ್ ಮಾಡ್ಕೊಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಹುಶಃ ಇದಕ್ಕೆಲ್ಲ ಕಾರಣ ಸರ್ಕಾರಗಳು ಅಂತ ಹೇಳ್ತೀನಿ. ಮುಖ್ಯವಾಗಿ ನಮ್ಮ ರಾಜ್ಯ ನೋಡ್ಬೇಕಾಗುತ್ತೆ. ಮಕ್ಕಳು ಶಾಲೆಗಳು ಏನು ಅಂತ ಇವತ್ತಿನ ಕೆಲವು ಕಡೆ ಹೋಗ್ತಾ ಇದ್ದೀವಿ, ಒಬ್ಬರು ಮಕ್ಕಳು ಒಬ್ಬ ಮಾಸ್ಟ್ರು, ಇಬ್ರು ಮಾಸ್ಟ್ರು. ಇದೆಲ್ಲ ಈ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕಾದ್ರೆ ಆಗಿದೆ ಅಂತಂದ್ರೆ ಬಹುಶಃ ಇದಕ್ಕೆ ಸರ್ಕಾರನೇ ಹೊಣೆ. ಇದನ್ನು ಸರಿಪಡಿಸ್ಬೇಕು ಅಂದ್ರೂ ಸರ್ಕಾರನೇ ಸರಿಪಡಿಸ್ಬೇಕು. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಮಕ್ಕಳು ಇವತ್ತಿನ ದಿನ ಏನು ಓದಿದಿರಿ, ಈ ಒಂದು ನಿಮ್ಮ ಒಂದು ಈ ಒಂದು ಸ್ಟೇಜ್ ಏನಿದೆ ಈಗ, ಬಹುಶಃ ಇದು ಒಂದು ಅಡಿಪಾಯ ಇದ್ದಂಗೆ. ಮಕ್ಕಳು ತಾವೆಲ್ಲ ಈ ಒಂದು ವಯಸ್ಸಿನಲ್ಲಿ ಇಲ್ಲಿಂದ ಪ್ರೈಮರಿ ಸ್ಕೂಲಿಂದ ಒಂಥರ ನಾವು ಮನೆ ಕಟ್ಟಿದ್ರೆ ಪಾಯ ಹೆಂಗಿರುತ್ತೆ, ಆ ಒಂದು ರೀತಿಯಲ್ಲಿ ನೀವು ಇಲ್ಲಿನ ಒಂದು ಯಾವ ರೀತಿ ನೀವು ನಡ್ಕೊಂಡು ಹೋಗ್ತೀರೋ ಬಹುಶಃ ಮುಂದಿನ ದಿನಗಳಲ್ಲೂ ಸಹ ಅದೇ ರೀತಿ ನಡ್ಕೊಂಡು ಹೋಗ್ತೀರಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದೆ ಮಕ್ಕಳು ಓದಬೇಕು. ಯಾಕಂದ್ರೆ ಓದುವಂತ ಮಕ್ಕಳು ಇವತ್ತಿನ ದಿನ ಕೂಲಿ ನಾಲಿ ಮಾಡಿ ಸುಮಾರು ಜನ ನಮ್ಮ ರೈತಾಪಿ ವರ್ಗದವರು ಈಗ ಕೂಲಿ ಮಾಡೋದು ಆಗೋಗಿದೆ. ನೀವಾದ್ರೂ ಅವ್ರನ್ನ ಓದಿಸಿ ಒಂದು ಒಳ್ಳೆ ಮಟ್ಟಕ್ಕೆ ತಲ್ಲಿ ಒಂದು ಉನ್ನತ ಜಾಗಕ್ಕೆ ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ರಿಗೂ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.